ರಮಣ, ನಾನು ನನ್ನ ಹೆಂಡತಿ ಯಾವಾಗ ಜಗಳ ಆಡಿದ್ರು ಮೊದಲು ಹೋಗಿ ನನ್ನ ಹಿತ್ಲಲ್ಲಿರೋ ಬಾವಿನ ಮುಚ್ಚಿಬಿಡ್ತೀನಿ ಕಣ. ಆ ಹಿತ್ಲಲ್ಲಿರೋ ಬಾವಿನ ಮುಚ್ಚಿಬಿಡ್ತೀಯಾ? ಯಾಕೆ ನಿನ್ನ ಹೆಂಡತಿ ಏನಾದರೂ ಬಾವಿಲಿ ಬಿದ್ದೋಗ್ಬಿಡ್ತಾಳೆ ಅನ್ನೋ ಭಯನಾ? ಅದು ಹಂಗಲ್ಲಪ್ಪ, ಜಗಳ ಆದಾಗ ಎಲ್ಲಿ ನನ್ನ ಹೆಂಡತಿ ನನ್ನ ಬಾವಿ ತಳ್ಬಿಡ್ತಾಳೋ ಅನ್ನೋ ಭಯ ಕಣ. ರೀ, ಕಾರಣ ಇದ್ರೆ ಕುಡಿಯೋಣ ಅಂತ ಹೇಳಿದ್ರಿ, ಯಾಕೆ ಇವತ್ತು ಕುಡ್ಕೊಂಬಂದಿದ್ದೀರಾ? ದೀಪಾವಳಿ ಹಬ್ಬ ಬಂತಲೇ, ಅದಕ್ಕೆ ಕುಡ್ಕೊಂಬಂದೆ. ದೀಪಾವಳಿ ಹಬ್ಬನ? ದೀಪಾವಳಿ ಹಬ್ಬಕ್ಕೂ ನೀವು ಕುಡ್ಕೊಂಬಂದಿರೋದಕ್ಕೂ ಏನ್ರೀ ಸಂಬಂಧ? ಅಯ್ಯೋ, ನಿನ್ನ ಮನೆ ಕಾಯುವಾಗ ಮಕ್ಕಳಿಗೆ ರಾಕೆಟ್ ಬಿಡೋಕ್ಕೆ ಬಾಟ್ಲು ಬೇಡವೇನೆ, ಅದಕ್ಕೋಸ್ಕರ ಕಣೆ ನಾನು ಕುಡ್ಕೊಂಬಂದಿದ್ದು. ಏನು ಅಡುಗೆ ಮಾಡ್ತಾ ಇದೆಯಾ? ಹಲೋ, ಹೇಳ್ರಿ. ಏನು? ಏನೂ ಇಲ್ಲ, ಏನು ಅಡುಗೆ ಮಾಡಿದೆ ಅಂತ ಕೇಳಿದೆ ಅಷ್ಟೇ ಇವತ್ತು. ವಿಷ ಮಾಡ್ತಾ ಇದ್ದೀನಿ. ಏನು ವಿಷ ಮಾಡಿದ್ಯಾ? ಹಂಗಾದ್ರೆ ಅದನ್ನೇ ನೀನು ತಿಂದು ಮಲಿಕೋ, ನಾನು ಬರೋದು ಲೇಟ್ ಆಗುತ್ತೆ. ಸರ್, ಕಾಪಾಡಿ. ಯಾಕಪ್ಪ, ಏನಾಯ್ತು ನಿನಗೆ? ನನಗೆ ಸಿಕ್ಕಾಪಟ್ಟೆ ಬ್ಲಾಕ್ ಮೇಲ್ ಕರೆಗಳು ಬರ್ತಾ ಇದೆ ಸರ್, ದಯವಿಟ್ಟು ನನ್ನ ಕಾಪಾಡಿ. ಏನಂತ ಬರ್ತಾ ಇದೆ ನಿಮಗೆ? ರೀಚಾರ್ಜ್ ಮಾಡಿಸಿಲ್ಲ ಅಂತಂದರೆ ಕಲೆಕ್ಷನ್ ಕಟ್ ಮಾಡ್ತೀವಿ ಅಂತ ಬರ್ತಿದೆ ಸರ್. ಒಂದು ದಿನ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೋರಾಗಿ ಮಳೆ ಬಂತು. ಮಳೆನಲ್ಲಿ ನೆನ್ಕೊಂಡು ಹೋದೆ. ಆವಾಗ ಹಿಂದ್ಗಡೆಯಿಂದ ಯಾರೋ ಒಬ್ಬರು ಬಂದು ಮಾತಾಡ್ಸಿದ್ರು. ಆವಾಗ ನಾನು ತಿರುಗಿ ನೋಡಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಜೋರಾಗಿ ಮಳೆ ಬರ್ತಾ ಇದೆ, ಬನ್ನಿ ಕೊಡೆ ಕೆಡೆ ನಿಂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನಾನು ಹೋಗ್ತೀನಿ ಬಿಡಿ. ಇದರಿಂದ ಅರ್ಥ ಆಗೋ ನೀತಿ ಏನಂದರೆ, ನೀತಿ ಗೀತಿ ಏನೂ ಇಲ್ಲ, ಹುಡುಗಿ ಚೆನ್ನಾಗಿರಲಿಲ್ಲ ಅಷ್ಟೇ. ಅಗರಬತ್ತಿನಲ್ಲಿ ಎರಡು ವಿಧ, ಒಂದು ದೇವ್ರಿಗಾಗಿ, ಇನ್ನೊಂದು ಸೊಳ್ಳೆಗಾಗಿ. ವಿಪರ್ಯಾಸ ಏನಂದರೆ ಸೊಳ್ಳೆ ಸಾಯಲ್ಲ, ದೇವರು ಬರಲ್ಲ. ಇವತ್ತು ಡ್ರೈವಿಂಗ್ ಕಲಿಸ್ಕೊಡಕ್ಕೆ ಬಂದಿದ್ದೀನಿ. ಕ್ಲೀನಾಗಿ ಡ್ರೈವಿಂಗ್ ಕಲ್ತ್ಕೋ. ಅದಕ್ಕೂ ಮುಂಚೆ ಇದು ಸ್ಟೇರಿಂಗು, ಇದು ಬ್ರೇಕು, ಇದು ಎಕ್ಸ್ಲೇಟ್ರು, ಇದು ಆರನ್ನು, ಇದು ಗೇರು, ಇದನ್ನೆಲ್ಲ ಸರಿಯಾಗಿ ನೋಡ್ಕೊ. ಇದನ್ನೆಲ್ಲ ಆಮೇಲೆ ಹೇಳ್ಕೊಡಿ, ಫಸ್ಟ್ ನಂಗೆ ಡ್ರೈವಿಂಗ್ ಕಲಿಸ್ಕೊಡ್ರಿ. ಅಯ್ಯೋ, ನಿನ್ನ ಮನೆ ಕಾಯುವಾಗ ಹೋಗಿ ಹೋಗಿ ನಾನು ಇನ್ನೂ ಡ್ರೈವಿಂಗ್ ಕಲಿಸ್ಕೊಡಕ್ಕೆ ಬಂದಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಫಸ್ಟು ಇದನ್ನೆಲ್ಲ ತಿಳ್ಕೊಳ್ಳಿ, ಆಮೇಲೆ ಕಣೆ ಡ್ರೈವಿಂಗ್ ಕಲಿಯೋದು. ಗೂಬೆ, ಹೋಗ್ರಿ, ನಾನು ಡ್ರೈವಿಂಗ್ ಕಲಿಯಲ್ಲ. ನಿಮ್ಮ ಡ್ರೈವಿಂಗು ಬೇಡ, ನಿಮ್ಮ ಕಾರು ಬೇಡ, ಏನು ಬೇಡ, ಹೋಗಿ.